ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ರು. ಇದಕ್ಕೆ ಪ್ರತಿಕಾರವನ್ನ ತೆಗೆದುಕೊಳ್ಳಬೇಕು ಅಂತ ಭಾರತ ಸರ್ಕಾರವು ಕೂಡ ಶಪಥವನ್ನ ಮಾಡಿದಂತಿದೆ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಟ್ಟ ಭಾರತ. ಪಾಕಿಸ್ತಾನಕ್ಕೆ ಭಾರತದಿಂದ ಆರ್ಥಿಕ ದಿಗ್ಬಂಧನವನ್ನ ಹೇರಲಾಗಿದೆ. ಪಾಕ್ ಜೊತೆಗೆ ಭಾರತದ ವ್ಯಾಪಾರ ವಹಿವಾಟು ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಪಾಕಿಸ್ತಾನ ವ್ಯವಹಾರಕ್ಕೆ ಮೋದಿ ಸರ್ಕಾರ ಬ್ರೇಕ್ ಹಾಕಿರೋದು. ನೇರ ವ್ಯಾಪಾರ ಮತ್ತು ಪರೋಕ್ಷ ವ್ಯಾಪಾರ ಎರಡಕ್ಕೂ ಕೂಡ ಬ್ರೇಕ್ ಹಾಕಿರೋದು ಭಾರತ ಸರ್ಕಾರ. ಶ್ರೀಲಂಕಾ, ಯುಎಇ ಪರೋಕ್ಷ ವ್ಯಾಪಾರವು ಕೂಡ ಸ್ಥಗಿತವಾಗಿದೆ. ವಿದೇಶಿ ವ್ಯವಹಾರಗಳ ನಿರ್ದೇಶನಾಲಯದಿಂದ ಆದೇಶ ಜಾರಿಯಾಗಿರೋದು. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ. ಪಾಕಿಸ್ತಾನ ಇದೇನು ಉಗ್ರರ ಅಟ್ಟಹಾಸವನ್ನ ಮೆರೆದಿತ್ತು. ಈ ಒಂದು ಅಟ್ಟಹಾಸಕ್ಕೆ ಹೇಗಾದ್ರೂ ಮಾಡಿ ಪ್ರತಿಕಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಕಾರಣಕ್ಕೆ ಭಾರತ ಸರ್ಕಾರವು ಕೂಡ ಹಲವಾರು ನಿರ್ಬಂಧಗಳನ್ನ ಕೂಡ ಏರಿತ್ತು. ಅದರಲ್ಲಿ ಪ್ರಮುಖವಾಗಿ ಸಿಂಧೂ ನದಿಯ ಒಪ್ಪಂದ ಅದನ್ನ ರದ್ದು ಮಾಡಿರೋದು, ಇನ್ನು ಪಂಜಾಬ್ನ ವಾಘಾ ಗಡಿಯನ್ನ ಕೂಡ ರದ್ದು ಮಾಡಿರೋದು, ಹಾಗೆ ಕೆಲವೊಂದಷ್ಟು ವಿದೇಶಾಂಗ ನಿರ್ದೇಶನಾಲಯದಲ್ಲಿ ಇದ್ದಂತಹ ಸಿಬ್ಬಂದಿಗಳ ಸಂಖ್ಯೆಯನ್ನ ಕೂಡ ಕಡಿತ ಮಾಡಿರೋದು ಕೂಡ ಪ್ರಮುಖ ಅಂಶಗಳಲ್ಲಿ ಒಂದು. ಅಂದ್ರೆ ಹೇಗಾದ್ರೂ ಮಾಡಿ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟಲೇಬೇಕು ಅನ್ನುವಂತ ಕಾರಣಕ್ಕೆ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿರೋದು ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತ ವ್ಯಾಪಾರ ವಹಿವಾಟನ್ನ ಕೂಡ ಸ್ಥಗಿತ ಮಾಡಿದೆ. ಭಾರತದ ಪ್ರತಿಕಾರ ದಾಳಿ ಭೀತಿಗೆ ಪಾಕ್ ತತ್ತರಿಸಿ ಹೋಗಿದೆ. ಪಾಕಿಸ್ತಾನ ಹಡಗುಗಳಿಗೆ ಭಾರತದ ಬಂದರುಗಳಲ್ಲಿ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಭಾರತದ ಬಂದರುಗಳಿಗೆ ಪ್ರವೇಶ ಮಾಡಬಾರದು, ಇದು ಸಂಪೂರ್ಣವಾದಂತಹ ನಿಷೇಧ. ಪಾಕ್ನಿಂದ ಬರುವ ಹಡಗು ಮತ್ತು ಬೋಟ್ಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಭಾರತದ ಪ್ರತೀಕಾರದ ದಾಳಿ ಭೀತಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಿದೆ. ಪಾಕಿಸ್ತಾನ ಹಡಗುಗಳಿಗೆ ಭಾರತದ ಬಂದರುಗಳಲ್ಲಿ ನಿರ್ಬಂಧ, ಮುಖ್ಯವಾಗಿ ಎಲ್ಲೆಲ್ಲಿ ನಿರ್ಬಂಧವನ್ನ ಹೇರಲಾಗಿತ್ತು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಭಾರತ ಸರ್ಕಾರ ಹೇಗೆ ನೀಡಿರೋದು ಅಂತ, ಮುಖ್ಯವಾಗಿ ಪಾಕಿಸ್ತಾನದ ಹೈಕಮಾಂಡ್ ಕಚೇರಿಗಳಲ್ಲೂ ಕೂಡ ಸಿಬ್ಬಂದಿಯನ್ನ 55 ಮೆಂಬರ್ಸ್ನಿಂದ 30ಕ್ಕೆ ಇಳಿಕೆ ಮಾಡಿರೋದು, ಸಿಂಧು ನದಿಯ ಒಪ್ಪಂದವನ್ನ ರದ್ದು ಮಾಡಿರೋದು, ಪಂಜಾಬ್ನ ಅಘಾಡಿ ವಾಘಾ ಈ ಒಂದು ಗಡಿಯನ್ನ ಕೂಡ ನಿಷೇಧ ಮಾಡಿರೋದು. ಮುಖ್ಯವಾಗಿ ಆ ಒಂದು ಗಡಿ ಪ್ರದೇಶದಲ್ಲೂ ಕೂಡ ವಿಮಾನ ಹಾರಾಟವನ್ನ ಮಾಡುವಂತಿಲ್ಲ, ಈ ನಿರ್ಬಂಧವನ್ನ ಕೂಡ ಏರಲಾಗಿತ್ತು. ಹಾಗೆ ಸರಕು ಮತ್ತು ಸೇವೆಗಳಿಗೂ ಕೂಡ ಈಗ ನಿರ್ಬಂಧವನ್ನ ಏರಿರೋದು. ಈ ಹಿಂದೆ ಕೂಡ ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಅಟ್ಯಾಕ್ನ ನಂತರದಲ್ಲೂ ಕೂಡ ಭಾರತ ಸರ್ಕಾರ ಈ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳುವಂತ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಆದೇಶವನ್ನ ಹೊರಡಿಸಿತ್ತು. ಇದರಿಂದ ಕೂಡ ಅವರ ಆರ್ಥಿಕತೆ ಕಂಪ್ಲೀಟ್ ಆಗಿ ಅವರ GDP ಏನಿದೆ ಬಿದ್ದು ಹೋಗಿತ್ತು. ಈಗ ಭಾರತದ ಪ್ರತೀಕಾರದ ದಾಳಿಯ ಭೀತಿಗೆ ಪಾಕಿಸ್ತಾನ ಹೇಳಬೇಕು ಅಂದ್ರೆ ತತ್ತರಿಸಿ ಹೋಗ್ತಾ ಇದೆ. ಪಾಕಿಸ್ತಾನದ ಹಡಗುಗಳು ಭಾರತದ ಗಡಿಭಾಗದಲ್ಲಿ ನಿಲ್ಲುವಂತಿಲ್ಲ. ವಿದೇಶಿ ವ್ಯವಹಾರಗಳ ನಿರ್ದೇಶನಾಲಯದಿಂದ ಈ ಒಂದು ಆದೇಶ ಕೂಡ ಜಾರಿಯಾಗಿರೋದು. ಇನ್ನು ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ಅಲ್ಲ, ಯುರೋಪಿಯನ್ ದೇಶಗಳು ಕೂಡ ಶಾಕ್ ಕೊಟ್ಟಿವೆ. ಪಾಕ್ ವಾಯು ಪ್ರದೇಶದಲ್ಲಿ ವಿಮಾನ ಹಾರಾಟವನ್ನ ಹಿಂದೇಟು ಹಾಕಿದೆ. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಯುರೋಪಿಯನ್ ಒಕ್ಕೂಟ ದೇಶಗಳಾದ ಕೆಲವೊಂದಷ್ಟು ಸಂಸ್ಥೆಗಳು ಹಿಂದೇಟನ್ನ ಹಾಕಿರೋದು. ಈಗಾಗಲೇ ವಾಯು ಪ್ರದೇಶವನ್ನ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಮುಚ್ಚಿದೆ. ಈ ಬೆನ್ನಲ್ಲೇ ಪಾಕ್ ವಾಯು ಪ್ರದೇಶ ಬಳಕೆ ಮಾಡೋ ಹಾಗಿಲ್ಲ ಅನ್ನುವಂಥ ಡಿಸಿಷನ್ ಕೂಡ ತೆಗೆದುಕೊಳ್ಳಲಾಗಿದೆ. ಭಾರತದ ಪ್ರತೀಕಾರದ ದಾಳಿಯ ಭೀತಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ. ಭಾರತದ ಪ್ರತೀಕಾರದ ದಾಳಿಗೆ ಈಗ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇರೋದು. ಪಾಕಿಸ್ತಾನದ ಹಡಗುಗಳಿಗೆ ಮುಖ್ಯವಾಗಿ ನಿಷೇಧವನ್ನ ಹೇರಲಾಗಿದೆ. ಮುಂದೆ ಪಾಕಿಸ್ತಾನಕ್ಕೆ ಶಾಕ್ ಅನ್ನು ಕೂಡ ಕೇವಲ ಭಾರತ ಮಾತ್ರ ಅಲ್ಲ, ಕೆಲವೊಂದಷ್ಟು ರಾಷ್ಟ್ರಗಳು ಕೂಡ ವ್ಯಾಪಕವಾಗಿ ಟೀಕೆ ಪ್ರಹಾರವನ್ನ ಮಾಡಿದ್ವು. ಈಗ ಪಾಕ್ ವಾಯು ಪ್ರದೇಶದಲ್ಲಿ ವಿಮಾನ ಹಾರಾಟಕ್ಕೂ ಕೂಡ ಅವು ಹಿಂದೇಟನ್ನ ಹಾಕಿರೋದು. ಭಾರತ ಹಾಗೆ ಪಾಕ್ ನಡುವೆ ಇರುವಂತಹ ಗಡಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ಹಾರಾಟವನ್ನ ಮಾಡುವಂತಿಲ್ಲ ಅನ್ನುವಂಥ ನಿಷೇಧವನ್ನ ಕೂಡ ಹಾಕೊಂಡಿರೋದು. ಇದರಿಂದ ಪಾಕಿಸ್ತಾನ ಈಗಾಗಲೇ ಕೆಲವೊಂದಷ್ಟು ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲೂ ಕೂಡ ಮುಗ್ಗರಿಸಿದೆ, ತಲೆ ಕೆಳಗಾಗಿದೆ. ಈಗಾಗಲೇ ಬಡ ರಾಷ್ಟ್ರ ಅಂತ ಕೂಡ ಗುರುತಿಸ್ಕೊಂಡಿದೆ. ಈ ಎಲ್ಲ ವಿಚಾರಗಳು ಕೂಡ ಇನ್ನಷ್ಟು ಮುಗ್ಗರಿಸುವಂತೆ ಮಾಡುತ್ತೆ. ಈಗಾಗಲೇ ಭಾರತ ಪ್ರತಿಕಾರವನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಶಪಥವನ್ನು ತೆಗೆದುಕೊಳ್ಳೋದ್ರಿಂದ ಯುರೋಪಿಯನ್ ರಾಷ್ಟ್ರಗಳು ಕೂಡ ಇದಕ್ಕೆ ಸಾಥನ್ನ ನೀಡಿರೋದು.
ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಪ್ರಭುದೇವ್. ಈಗಾಗಲೇ ಭಾರತ ಮಾತ್ರ ಅಲ್ಲದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ಶಪಥವನ್ನ ಕೈಗೊಂಡಿದೆ. ಇದರಿಂದ ಪಾಕಿಸ್ತಾನದ ಆರ್ಥಿಕತೆ ಹೇಗೆ ಮುಗ್ಗರಿಸುತ್ತೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಡಯಾನಾ, ಈಗ ಆಲ್ರೆಡಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಅಂದ್ರೆ ಡೇ 1 ಇಂದ ಹಿಡಿದು ಇಲ್ಲಿನವರೆಗೂ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಗಡಿ ಭಾಗದಲ್ಲಿ ಪ್ರಮುಖವಾಗಿ ಈಗ ಭಾರತ ಸರ್ಕಾರ ಪ್ರತಿದಿನ ಒಂದೊಂದು ರೀತಿಯಾದಂಥ ಶಾಕ್ಗಳ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಪಾಕಿಸ್ತಾನಕ್ಕೆ ನೇರವಾಗಿ ಯುದ್ಧವನ್ನ ಸಾರೋದ್ರ ಬದಲಾಗಿ ಯಾವ ರೀತಿಯಾಗಿ ಪಾಕಿಸ್ತಾನವನ್ನ ಕಟ್ ಹಾಕ್ಬೋದು, ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ನಿರ್ಧಾರಗಳು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ತೆಗೆದುಕೊಂಡಿರುವಂತ ಸಾಲು ನಿರ್ಧಾರಗಳಿಂದಾಗಿ ಪಾಕಿಸ್ತಾನ ಈಗ ಆಲ್ರೆಡಿ ತತ್ತರಿಸಿ ಹೋಗಿದೆ. ಅದರ ಜೊತೆಗೆ ಕಂಪ್ಲೀಟ್ ಆಗಿ ಅಂದ್ರೆ ಈಗ ಪಾಕಿಸ್ತಾನಲ್ಲಿ ತಯಾರಾಗುವಂತಹ ವಸ್ತುಗಳಿರ್ಬೋದು ಅಥವಾ ಅಲ್ಲಿಂದ ಸರಕು ಸಾಗಣೆ ಏನಾಗುತ್ತೆ ಅದನ್ನು ಕೂಡ ಸ್ಟಾಪ್ ಮಾಡೋದ್ರ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಯಾಕೆ ಅಂತ ಅಂದ್ರೆ ಈಗ ಒಂದ್ ಕಡೆ ಪಾಕಿಸ್ತಾನ ಧಿಮಾಕಿನ ಮಾತುಗಳನ್ನ ಹೇಳ್ತಾ ಅಥವಾ ಸಚಿವರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳೆಲ್ಲ ಒಂದ್ ಕಡೆ ಆದ್ರೆ ಭಾರತ ಯಾವ ರೀತಿಯಾಗಿ ಯುದ್ಧ ಸಾರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಚಿವರು ಆ ಪಾಕಿಸ್ತಾನ ಸದ್ಯ ಭಯ ಪಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ಈ ಒಂದು ಬೆಳವಣಿಗೆ ಏನಿದೆ ಅಂದ್ರೆ ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂಥದ್ದು ಅಂದ್ರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ವಿಚಾರ ಅಂತ ಅಂದ್ರೆ ಈ 18 ವಾಘಾ ಗಡಿ ಏನಿದೆ ಅದನ್ನ ಈಗ ಆಲ್ರೆಡಿ ಕ್ಲೋಸ್ ಮಾಡುವಂತ ಕೆಲಸ ಆಗಿದೆ. ಯಾಕಂತಂದ್ರೆ ಆಲ್ಮೋಸ್ಟ್ ಅಲ್ಲೇನೆ ಈ ಸರಕು ಸಾಗಣೆ ಆಗುವಂತ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಸೊ ಈಗ ಈ ಭಾರತದ ಬಂದರುಗಳಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಹಡಗುಗಳು ಕೂಡ ಬರಬಾರದು ಅನ್ನುವಂತ ಕಾರಣಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಇದರ ಜೊತೆಗೇನೆ ನಿನ್ನೆ ಮೊನ್ನೆಯಲ್ಲ ಆದಂತ ಬೆಳವಣಿಗೆ ನೋಡ್ತಾ ಇದ್ವಿ. ಅಂದ್ರೆ ಈ ಡಿಜಿಟಲ್ ಸ್ಟ್ರೈಕ್ ಏನಿದೆ ಅದರಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ನಟ ನಟಿಯರಾಗಿರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಸಿನಿಮಾಗಳಾಗಿರ್ಬೋದು, ಅದರ ಜೊತೆಗೆ ಪಾಕ್ ಪ್ರಧಾನಿಯ ಯೂಟ್ಯೂಬ್ ಖಾತೆಯನ್ನು ಕೂಡ ಬ್ಯಾನ್ ಮಾಡುವ ಮೂಲಕ ಒಂದಾದ ಮೇಲೆ ಒಂದರಂತೆ ಪಾಕಿಸ್ತಾನಕ್ಕೆ ಸದ್ಯ ಶಾಕ್ ಕೊಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಈ ನಿರ್ಧಾರಗಳ ಹಿಂದೆ ಏನಿದೆ ಅಂದ್ರೆ ನೇರವಾಗಿ ಈಗ ಆಲ್ರೆಡಿ ಇದರ ಅರಿವು ಪಾಕಿಸ್ತಾನಕ್ಕಾಗಿದೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಸಚಿವರುಗಳು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ನೇರವಾಗಿ ಯುದ್ಧ ಮಾಡಲಿಲ್ಲ ಅಂತ ಅಂದ್ರು ನೀವು ತೆಗೆದುಕೊಳ್ತಾ ಇರುವಂತ ಈ ನಿರ್ಧಾರಗಳಿದೆಯಲ್ಲ ಇದು ಒಂದ್ ರೀತಿಯಾಗಿ ವಾರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಯುದ್ಧ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾ ಇರುವಂತ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಭಾರತ ತೆಗೆದುಕೊಳ್ತಾ ಇರುವಂತ ಈ ಎಲ್ಲಾ ನಿರ್ಧಾರಗಳಿಂದ ಸದ್ಯ ಬೆದರಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಪಾಕಿಸ್ತಾನ ಈ ಉದ್ವಿಗ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಬ್ಯಾಂಕ್ ಮೊರೆ ಹೋಗುವಂಥದ್ದು, ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಚೀನಾದ ಸಪೋರ್ಟ್ ಅನ್ನ ಪಡ್ಕೊಳ್ತಾ ಇದೆ. ಒಂದಷ್ಟು ಈ ಯುದ್ಧ ಟ್ಯಾಂಕರ್ ಗಳನ್ನ ತೆಗೆದುಕೊಳ್ಳುವಂಥದ್ದಾಗ್ಬೋದು, ಇದೆಲ್ಲವೂ ಕೂಡ ಸದ್ಯ ನಡೀತಾ ಇದೆ. ಸೊ ಭಾರತ ಸರ್ಕಾರ ಒಟ್ಟಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಶಾಕ್ ಅನ್ನ ಕೊಡೋದ್ರ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡ್ತಾ ಇದೆ. ಡಯಾನಾ, ಓಕೆ, ಈ ಹಿಂದೆ ಕೂಡ ಪುಲ್ವಾಮಾ ಅಟ್ಯಾಕ್ ಆದಾಗ ರಫ್ತು ಮತ್ತು ಆಮದಿನ ಶುಲ್ಕವನ್ನ ಕೂಡ ಹೆಚ್ಚಿಗೆ ಮಾಡಲಾಗಿತ್ತು. ಇದು ಅವರ ಎಕಾನಮಿ ಮೇಲೆ ಕೂಡ ಪ್ರಭಾವ ಬೀರಿತ್ತು. ಈಗ ಏನಾದ್ರೂ ಎಲ್ಲಾ ರಾಷ್ಟ್ರಗಳು ಒಗ್ಗೂಡಿರೋದ್ರಿಂದ ಪಾಕಿಸ್ತಾನದ ಎಕಾನಮಿ ಮೇಲೆ ಯಾವ ಎಫೆಕ್ಟ್ ಬೀಳತ್ತೆ ಅಂತ ಪ್ರಭುದೇವ್? ಅಂದ್ರೆ ಡಯಾನಾ, ಈಗ ಆಲ್ರೆಡಿ ಪಾಕಿಸ್ತಾನದಲ್ಲಿ ಎಕಾನಮಿ ಅನ್ನುವಂಥದ್ದು ಕೊಲ್ಯಾಪ್ಸ್ ಆಗಿದೆ. ಅಂದ್ರೆ ಈಗ ಬೇರೆ ಬೇರೆ ರಾಷ್ಟ್ರಗಳ ಬಳಿ ಭಿಕ್ಷೆ ಬೇಡಿ ಬದುಕುವಂತ ಪರಿಸ್ಥಿತಿ ಸದ್ಯ ಪಾಕಿಸ್ತಾನ ಇದೆ. ಸೊ ಇಲ್ಲಿ ಮೇನ್ ಪಾಯಿಂಟ್ಗಳು ಯಾಕೆ ಅಂತಂದ್ರೆ ಈಗ ಭಾರತದ ವಾಯು ಪ್ರದೇಶಗಳಲ್ಲಿ ಈ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಫ್ಲೈಟ್ಗಳು ಹಾರಾಟ ಮಾಡಬಾರದು ಅನ್ನುವಂಥ ವಿಚಾರ ಇರ್ಬೋದು. ಅದರ ಜೊತೆಗೆ ಈ ಸಿಂಧೂ ನದಿ ನೀರು ಒಪ್ಪಂದ ಏನಿದೆ ಅದನ್ನ ರದ್ದು ಮಾಡಿರುವಂತದ್ದಾಗಿರ್ಬೋದು. ಅದರ ಜೊತೆಗೆ ಈ ನಿರ್ಧಾರ ಇದೆಯಲ್ಲ ಅಂದ್ರೆ ಈ ಸೆನ್ಸಿಟಿವ್ ವಿಚಾರಗಳಿಂದ ಇದು ಸಿಕ್ಕಾಪಟ್ಟೆ ಹೊಡೆತವನ್ನ ಪಾಕಿಸ್ತಾನಕ್ಕೆ ನೀಡುತ್ತೆ. ಅದು ಆರ್ಥಿಕವಾಗಿ ಅಂತ ಅಂದ್ರೆ ಈಗ ಆಲ್ರೆಡಿ ಬಹಳಷ್ಟು ದಿನಗಳಿಂದಲೂ ಅಂದ್ರೆ ಕಳೆದ ನಾವು ಹಿಂದೆ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಅದೆಲ್ಲವೂ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ, ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಪುಲ್ವಾಮಾ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಕೂಡ ಈ ನೀರ್ ನಿಲ್ಲಿಸುವಂತ ವಿಚಾರ ಮುನ್ನೆಲೆಗೆ ಬಂದಿತ್ತು. ಆ ಹೇಳಿಕೆಗಳು ಕೂಡ ಪ್ರಧಾನಿಗಳು ಕೊಟ್ಟಿದ್ರು. ಬಟ್ ಆದ್ರೆ ಅದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗಿತ್ತು, ಕಾರ್ಯರೂಪಕ್ಕೆ ಬರುವಂತ ಕೆಲಸ ಆಗಿರಲಿಲ್ಲ. ಬಟ್ ಈ ಬಾರಿ ಈ ಒಂದು ಉಗ್ರರ ದಾಳಿಯಲ್ಲಿ ಏನು 26 ಮಂದಿ ಅಮಾಯಕರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಆ ಒಂದು ಕಾರಣಕ್ಕಾಗಿ ವಿತೌಟ್ ಯಾವುದೇ ರೀತಿಯಾದಂತ ಯೋಚನೆ ಮಾಡದೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ಎಲ್ಲ ಮಹತ್ವದ ನಿರ್ಧಾರಗಳನ್ನ ಭಾರತ ಸರ್ಕಾರ ಕೈಗೊಂಡಿದೆ. ಸಹಜವಾಗಿ ಈ ಎಲ್ಲ ನಿರ್ಧಾರಗಳಿಂದ ಈಗ ಆಲ್ರೆಡಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಈ ಒಂದು ನಿರ್ಧಾರಗಳಿಂದ ಮತ್ತಷ್ಟು ಹೊಡೆತ ಬೀಳುವಂತದ್ದು ಕೂಡ
ಜಾಸ್ತಿ ಇರುತ್ತೆ ಡಯಾನಾ. ಓಕೆ, ಥ್ಯಾಂಕ್ ಯು ಪ್ರಭುದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಭಾರತ ಸರ್ಕಾರ ಕೈಗೊಂಡಿರುವಂತಹ ಕೆಲವೊಂದಷ್ಟು ನಿರ್ಧಾರಗಳಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಈಗಾಗಲೇ ರಫ್ತು ಮತ್ತು ಆಮದು ಮೇಲೂ ಕೂಡ ನಿರ್ಬಂಧವನ್ನ ಹೇರಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಎದುರಿಸುತ್ತದೆ ಕಾದು ನೋಡಬೇಕಾಗತ್ತೆ.